ಕಳ್ಳರು ಇನ್ನೊಬ್ಬರನ್ನ ಕಳ್ಳರು ಅಂತ ಕರೆದಿರುವಂತ ಸ್ಟೋರಿ ಇದು. ಏನ್ ಚೆನ್ನಾಗಿದೆ ಅಲ್ವಾ? ಈ ಸ್ಟೋರಿ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಅದರ ಡೀಟೇಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಬಳ್ಳಾರಿಯಿಂದ ನೆರೆ ರಾಜ್ಯಕ್ಕೆ ಯೂರಿಯಾ ರಫ್ತಾಗಿತ್ತ. ಬಳ್ಳಾರಿ ಯೂರಿಯಾ ಗೊಬ್ಬರ ಅಕ್ರಮಕ್ಕೆ ಕೇರಳ ನಂಟು. ನೆನಪಾಯ್ತಾ? ಅಂತಾರಾಜ್ಯ ಕಳ್ಳ ಸಾಗಣೆಯನ್ನ ಈಗ ಬಳ್ಳಾರಿ ಪೊಲೀಸರು ಭೇದಿಸಿದ್ದಾರೆ. ಕೇರಳ ಮೂಲದ ವಿಪಿನ್ ಸೇರಿ 7 ಆರೋಪಿಗಳ ಬಂಧನವಾಗಿದೆ. ಸರ್ಕಾರದ ಸಬ್ಸಿಡಿ ದರದಲ್ಲಿ ಬರುವ ಗೊಬ್ಬರ ಅಕ್ರಮ ಮಾರಾಟವಾಗಿರೋದು. ನೆನಪಾಗಿದೆಯಾ? ನೆನಪಾಗಿಲ್ಲ ಅಂದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲೇ ಗೋಡೌನ್ನಲ್ಲಿ ಸಿಕ್ಕಾಗ ರಾಜ್ಯದಲ್ಲಿರುವಂತಹ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಹೇಳಿದ್ದು ಅದು ಕೇರಳದ ಲಿಂಕು, ನಮ್ದಲ್ಲ, ಅದು ಕೇರಳದವ್ರು ಇಲ್ಲಿ ಬಂದ್ಬಿಟ್ಟು ಅದನ್ನ ಪ್ಯಾಕ್ ಚೇಂಜ್ ಮಾಡ್ಕೊಂಡು ಕೊಡ್ತಾ ಇದ್ರು, ಹಾಗಾಗಿ ನಮ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ಅವಾಗ ಹೇಳಿದ್ವಿ ನಾವು, ಇಲ್ಲಿದೆ ತಗೊಂಡೋಗಿ ಅಲ್ಲಿಟ್ಟಿದ್ರು, ಅದನ್ನೇ ತಗೊಂಬಂದು ಇಲ್ಲಿಗೆ ಪ್ಯಾಕ್ ಮಾಡಿ ಬೇರೆ ರೀತಿ ಕೊಡ್ತಾ ಇದ್ರು ಅಂತ ಹೇಳಿ. ಕಳ್ಳರು ಕಳ್ಳತನ ಮಾಡಿದಂಥ ಕೆಲಸವನ್ನ ಇನ್ನೊಬ್ಬರು ಕಳ್ಳರು ಅಂತ ಹೇಳೋ ಪರಿಸ್ಥಿತಿ ಇದು ಬಳ್ಳಾರಿಯಲ್ಲಿ ಆಗಿದ್ದು. ಸೊ ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಶೇಮ್ ಆಗಬೇಕು. ರಾಜ್ಯದಿಂದ ಸರ್ಕಾರದ ಸಬ್ಸಿಡಿ ದರದಲ್ಲಿ ಬರುವ ಗೊಬ್ಬರವನ್ನ ಅಕ್ರಮವಾಗಿ ಕೇರಳಕ್ಕೆ ಮಾರಾಟ ಮಾಡಿ ಅದನ್ನೇ ಬೆಂಗಳೂರಿಗೆ ತಂದು ಅದನ್ನ ಮತ್ತೆ ವಾಪಸ್ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಿದ್ದು ಕೇಸ್ ಇದು. ಈ ವರ್ಷನೂ ಸಹಿತ ಹಿಂಗಾರು ಮತ್ತು ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿಯಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಷ್ಟು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಿತ ಆಯಾ ಜಿಲ್ಲೆಗಳಿಗೆ ಯೂರಿಯಾ ಗೊಬ್ಬರವನ್ನು ಸರಬರಾಜು ಮಾಡುತ್ತವೆ. ಆದ್ರೆ ಬಂದಂತ ಗೊಬ್ಬರ ಎಲ್ಲಿ ಹೋಗುತ್ತೆ, ಯಾರು ಅದನ್ನ ಮಾರಾಟ ಮಾಡ್ತಾರೆ, ಅದರ ನಂತರದಲ್ಲಿ ಯಾರ್ಯಾರ ಪಾಲಾಗುತ್ತೆ ಅನ್ನುವಂಥದ್ದು ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ರೀತಿಯ ಒಂದು ಬಹುದೊಡ್ಡ ದಂಧೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಆ ಒಂದು ಜಾಲವನ್ನು ಇದೀಗ ಪೊಲೀಸರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಬಟ ಬಯಲಾಗಿರುವಂತದ್ದು. ಬಳ್ಳಾರಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಗೋಡನ್ ಅಲ್ಲಿ ಅಂದ್ರೆ ಎಡ್ವಿನ್ ಅನ್ನುವಂತ ಖಾಸಗಿ ವ್ಯಕ್ತಿಗೆ ಸೇರಿದಂತ ಒಂದು ಗೋಡನ್ ಅಲ್ಲಿ ಬರೋಬ್ಬರಿ 4,000ಕ್ಕೂ ಹೆಚ್ಚು ಯೂರಿಯಾ ಗೊಬ್ಬರದ ಪ್ಯಾಕೆಟ್ಗಳನ್ನ ಇಲ್ಲಿ ಸಂಗ್ರಹ ಮಾಡಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಕೇಂದ್ರ ಸರ್ಕಾರದಿಂದ ರೈಲುಗಳಲ್ಲಿ ಬಂದಂತ ಗೊಬ್ಬರ ಇದಾಗಿರುತ್ತೆ. ಅಂದ್ರೆ ಎಲ್ಲಿ ರೈಲ್ವೆ ನಿಲ್ದಾಣಗಳಿಗೆ ಬಂದ ನಂತರದಲ್ಲಿ ಅಲ್ಲಿಂದ ವೆಹಿಕಲ್ಗಳ ಮೂಲಕ ಯಾರ್ಯಾರು ಡೀಲರ್ಸ್ಗಳು ಇರ್ತಾರೆ ಅವರ ಅಂಗಡಿಗಳಿಗೆ ಹೋಗ್ಬೇಕು. ಅದಾದ್ಮೇಲೆ ಸಬ್ಸಿಡಿ ದರದಲ್ಲಿ ಸರ್ಕಾರಗಳು ಕೊಡ್ತಕ್ಕಂಥ ಸಬ್ಸಿಡಿ ದರದಲ್ಲಿ ರೈತರುಗಳಿಗೆ ಈ ಒಂದು ಗೊಬ್ಬರವನ್ನು ಸರಬರಾಜು ಮಾಡಬೇಕು. ಆದ್ರೆ ಬದಲಾಗಿ ಈ ಒಂದು ಗೊಬ್ಬರ ನೇರವಾಗಿ ಖಾಸಗಿ ವ್ಯಕ್ತಿಗಳಿಗೆ ಸೇರಿರ್ತಕ್ಕಂಥ ಗೋಡನ್ಗೆ ಬರುತ್ತೆ. ಗೋಡನ್ಗೆ ಬಂದಾದ್ಮೇಲೆ ನಡೀತಕ್ಕಂಥ ದಂಧೆಯನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಅಂದ್ರೆ ಆ ರೀತಿಯ ದಂಧೆಯನ್ನ